ನೀವು ನೋಡ್ತಾ ಇದ್ದೀರಾ ಟಿವಿ9 ಡಿಜಿಟಲ್. ನಾನು ವಿಜಯ್ ವೀರಪ್ಪ. ಭಾರತೀಯ ಕ್ರಿಕೆಟ್ನಲ್ಲಿ ಕೆಲ ಆಟಗಾರರು ಸಿಕ್ಸರ್ಗಳ ಮೂಲಕ ನೆನಪಾಗ್ತಾರೆ, ಕೆಲವರು ದಾಖಲೆಗಳ ಮೂಲಕ ಇತಿಹಾಸ ಬರೀತಾರೆ. ಆದರೆ ಇನ್ನು ಕೆಲವರು ತಮ್ಮ ಮೌನ, ನಾಯಕತ್ವ, ತಾಳ್ಮೆ ಮತ್ತು ತಂಡಕ್ಕಾಗಿ ಮಾಡಿದ ತ್ಯಾಗದಿಂದ ಅಭಿಮಾನಿಗಳ ಹೃದಯ ಗೆಲ್ತಾರೆ. ಅಂಥ ಆಟಗಾರರ ಸಾಲಲ್ಲಿ ಬರೋ ಹೆಸರು ಅಜಿಂಕ್ಯ ರಹಾನೆ. ಭಾರತೀಯ ಕ್ರಿಕೆಟ್ನ ಅತ್ಯಂತ ಶಾಂತ, ಸಂಯಮದ ನಾಯಕ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಧಿಕೃತವಾಗಿ ವಿದಾಯ ಹೇಳಿದ್ದಾರೆ. ರಹಾನೆ ಕ್ರಿಕೆಟ್ ಕೆರಿಯರ್ನಲ್ಲಿ 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಡಿಲೇಡ್ನಲ್ಲಿ ಭಾರತ ಕೇವಲ 36 ರನ್ಗೆ ಆಲ್ಔಟ್ ಆಗಿತ್ತು. ಇಡೀ ಜಗತ್ತು ಟೀಮ್ ಇಂಡಿಯಾವನ್ನು ಟೀಕಿಸ್ತಾ ಇತ್ತು. ಅದೇ ಟೈಮಲ್ಲಿ ವಿರಾಟ್ ಕೊಹ್ಲಿ ವೈಯಕ್ತಿಕ ಕಾರಣಕ್ಕೆ ಭಾರತಕ್ಕೆ ಬಂದಿದ್ರು. ಪ್ರಮುಖ ಆಟಗಾರರು ಗಾಯಗೊಂಡಿದ್ರು. ಎಲ್ಲರೂ ಭಾರತ ಸರಣಿ ಸೋಲುತ್ತೆ ಅಂತಾನೆ ಭಾವಿಸ್ಕೊಂಡಿದ್ರು. ಆದರೆ ಆಗ ಅಜಿಂಕ್ಯ ರಹಾನೆ ಕಥೆಯನ್ನೇ ಬದಲಾಯಿಸಿದ್ರು. ತಮ್ಮ ಮಾತಿಗಿಂತ ಆಟದಿಂದ ಉತ್ತರ ಕೊಟ್ಟಂಥ ನಾಯಕ ಅಜಿಂಕ್ಯ ರಹಾನೆ. ಮೆಲ್ಬೋರ್ನ್ನಲ್ಲಿ ನಡೆದ 2ನೇ ಟೆಸ್ಟ್ನಲ್ಲಿ ಅದ್ಭುತ ಶತಕ ಸಿಡಿಸಿ ತಂಡಕ್ಕೆ ಆತ್ಮವಿಶ್ವಾಸ ತುಂಬಿ ಕೊನೆಗೆ ಆಸ್ಟ್ರೇಲಿಯಾ ನೆಲದಲ್ಲೇ 2-1 ಅಂತರದ ಐತಿಹಾಸಿಕ ಸರಣಿ ಗೆಲುವನ್ನು ಭಾರತಕ್ಕೆ ತಂದುಕೊಟ್ಟಿದ್ರು. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಈ ವಿನ್ ಮರೆಯೋದಕ್ಕೆ ಸಾಧ್ಯ ಇಲ್ಲ. ರಹಾನೆ ಅಂದರೆ ಕೇವಲ ನಾಯಕ ಅಲ್ಲ, ವಿದೇಶಿ ಪಿಚ್ಗಳಲ್ಲಿ ಭಾರತದ ಅತ್ಯಂತ ನಂಬಿಕಸ್ಥ ಬ್ಯಾಟ್ಸ್ಮನ್ ಕೂಡ ಆಗಿದ್ರು. ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಎಲ್ಲೆಲ್ಲಿ ವೇಗದ ಬೌಲರ್ಗಳು ಅಬ್ಬರಿಸ್ತಾ ಇದ್ರು ಅಲ್ಲೆಲ್ಲ ರಹಾನೆ ಬ್ಯಾಟ್ ಭಾರತದ ಪರವಾಗಿ ಮಾತಾಡ್ತಾ ಇತ್ತು. ಅವರ ಅಂತಾರಾಷ್ಟ್ರೀಯ ಪಯಣ ಅದ್ಭುತವಾಗಿತ್ತು. 85 ಟೆಸ್ಟ್ ಪಂದ್ಯಗಳು, 90 ಏಕದಿನ ಪಂದ್ಯಗಳು, 20 T20 ಪಂದ್ಯಗಳು, ಒಟ್ಟಾರೆ 8,000ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ರನ್ಗಳು, ಟೆಸ್ಟ್ ಕ್ರಿಕೆಟ್ನಲ್ಲಿ 12 ಶತಕಗಳು ಮತ್ತು ಅನೇಕ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ಗಳು ಅವರ ಹೆಸರಲ್ಲಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ತಂಡದಲ್ಲಿ ಸ್ಥಾನ ಸಿಗೋದು ಕಷ್ಟ ಆಗಿತ್ತು. ಮತ್ತು ಭಾರತ ತಂಡಕ್ಕೆ ಮರಳುವಂಥ ಕನಸಲ್ಲಿ ರಣಜಿ ಟ್ರೋಫಿಯಲ್ಲಿ ಕೂಡ ನಿರಂತರವಾಗಿ ಆಡಿದ್ರು. ಆದರೂ ಅವಕಾಶ ಸಿಗಲಿಲ್ಲ. ಕೊನೆಗೆ ತಮ್ಮ ಸಮಯ ಬಂದಿದೆ ಅಂತ ಭಾವಿಸಿ ಅತ್ಯಂತ ಭಾವನಾತ್ಮಕವಾಗಿ ನಿವೃತ್ತಿ ಘೋಷಿಸಿದ್ದಾರೆ. ತಮ್ಮ ವಿದಾಯದ ಸಂದೇಶದಲ್ಲಿ ರಹಾನೆ ಹೇಳಿರುವಂಥ ಒಂದು ಮಾತು ಎಲ್ಲರ ಮನ ಮುಟ್ಟಿದೆ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಆರಂಭ ಇದೆ, ಅಂತ್ಯನೂ ಇದೆ. ಬ್ಯಾಟಿಂಗ್ನಲ್ಲಿ ಟೈಮಿಂಗ್ ಎಷ್ಟು ಮುಖ್ಯನೋ ಜೀವನದಲ್ಲೂ ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟೇ ಮುಖ್ಯ ಅಂತ ಹೇಳಿದ್ದಾರೆ. ಈ ಮಾತು ಹೇಳುವಾಗ ಅವರ ಕಣ್ಣಲ್ಲಿ ಕಣ್ಣೀರಿತ್ತು. ಕುಟುಂಬ, ಸ್ನೇಹಿತರು, ಸಹ ಆಟಗಾರರು, BCCI, IPL ತಂಡಗಳು ಮತ್ತು ಅಭಿಮಾನಿಗಳಿಗೆ ಧನ್ಯವಾದ ಹೇಳುವಾಗ ಭಾವುಕರಾದ ರಹಾನೆ ತಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಭಾರತೀಯ ಕ್ರಿಕೆಟ್ ನೀಡಿದೆ ಅಂತ ನೆನಪಿಸ್ಕೊಂಡಿದ್ದಾರೆ. ಇನ್ನೊಂದು ಮಾತು ಎಲ್ಲರ ಗಮನ ಸೆಳೆದಿದೆ. ಅಜಿಂಕ್ಯ ಅಂದರೆ ಅಜೇಯ, ಆದರೆ ಕ್ರಿಕೆಟ್ ನನಗೆ ಸೋಲುಗಳನ್ನು ತೋರಿಸಿದೆ. ಆದರೆ ಒಂದು ಜಾಗದಲ್ಲಿ ನಾನು ಎಂದಿಗೂ ಸೋಲಿಲ್ಲ, ಅದು ನಿಮ್ಮ ಹೃದಯ ಅಂತ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಭಾರತೀಯ ಕ್ರಿಕೆಟ್ಗೆ ಸಂಕಷ್ಟದ ಸಮಯದಲ್ಲಿ ರಹಾನೆ ನೀಡಿದ ಕೊಡುಗೆ ದೊಡ್ಡದು. ವಿಶೇಷವಾಗಿ ಆಸ್ಟ್ರೇಲಿಯಾದಲ್ಲಿ ಬಂದ ಆ ಐತಿಹಾಸಿಕ ಗೆಲುವು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ನೆನಪಲ್ಲಿ ಸದಾ ಜೀವಂತವಾಗಿರುತ್ತೆ. ರಹಾನೆ ಯಾವ ಇನ್ನಿಂಗ್ಸ್ ಅಥವಾ ಯಾವ ಕ್ಷಣ ನಿಮಗೆ ಇನ್ನೂ ನೆನಪಿದೆ? ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ.